ಹಾಡುಹಗಲೇ ದುಷ್ಕರ್ಮಿಗಳು ಮನೆ ಬಾಗಿಲು ಮುರಿದು ಸುಮಾರು 3 ಲಕ್ಷ ರೂಪಾಯಿ ನಗದು ಸೇರಿದಂತೆ 52 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿರುವಂತಹ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಎನ್ಇಎಸ್ ಬಡಾವಣೆಯ ರಮೇಶ್ ಎಂಬುವರ ಮನೆಯಲ್ಲೇ ಬೀರುವಿನಲ್ಲಿದ್ದ 52 ಗ್ರಾಂ ಚಿನ್ನ ಹಾಗೂ 3 ಲಕ್ಷ ರೂಪಾಯಿ ಕಳ್ಳತನವನ್ನು ಮಾಡಿದ್ದಾರೆ. ಈ ಸಂಬಂಧ ಮನೆ ಮಾಲೀಕ ರಮೇಶ್ ಮಳವಳ್ಳಿ ಪಟ್ಟಣದ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ. ನಮ್ಮ ತಂದೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಡೋರ್ ಓಪನ್ ಆಗಿದೆಯಲ್ಲ, ಓಪನ್ ಆದ ತಕ್ಷಣ ಓಪನ್ ಆಗಿದೆ ಅಂದ್ಬಿಟ್ಟು ನಾವ್ಯಾರೋ ಬಂದವ್ರೆ ನೋಡವ್ರೆ. ನೋಡಿದ ತಕ್ಷಣ ಬೇಗ ಹೊಡೆದವ್ರೆ. ಇನ್ಬಿಟ್ಟ ಬಂದು ಬೀರುದ್ ನೋಡವ್ರೆ. ಬೀರುದೆಲ್ಲ ಪೂರ ಹೊಡೆದು ನಮ್ಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ಇನ್ಬಿಟ್ಟ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರು. ಏನೇನು ಹೋಗಿದೆ ಸರ್? ಇದು ಚೈನು. ಎಷ್ಟು ಹೋಗಿದೆ? ಚೈನು ಒಟ್ಟು ಟೋಟಲ್ ಸರ್ 52 ಗ್ರಾಮು. 52 ಗ್ರಾಮು ಚಿನ್ನ, 3 ಲಕ್ಷ ಕ್ಯಾಶ್ ಇತ್ತು ಸರ್ ಅವ್ರದ್ದು.